ಕೇತಗಾನಹಳ್ಳಿ ಬಳಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ನೋ ರಿಲೀಫ್. ಕ್ರಮದ ಬಗ್ಗೆ ಮುಚ್ಚಳಿಕೆ ಹಿಂಪಡೆದಿರುವಂತಹ ರಾಜ್ಯ ಸರ್ಕಾರ ಒಂದ್ ಕಡೆಯಲ್ಲಿ ಬಲವಂತದ ಕ್ರಮ ಕೈಗೊಳ್ಳೋದಿಲ್ಲವಂತ ಮುಚ್ಚಳಿಕೆಯನ್ನ ಬರೆದಿಟ್ಟಿತ್ತು. ಆದರೆ ಈಗ ಆ ಕ್ರಮವನ್ನು ಹಿಂಪಡೆದಿದೆ. 6 ಎಕರೆ ಒತ್ತುವರಿ ತೆರವು ನೋಟಿಸ್ ಪ್ರಶ್ನಿಸಿದ್ದಂತಹ ಎಚ್.ಡಿ.ಕೆ ನ್ಯಾಯಮೂರ್ತಿ ಸಂಜಯ್ ಗೌಡ ಅವರಿದ್ದಂತಹ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆಯನ್ನ ನಡೆಸಲಾಯಿತು. ಸಂವಿಧಾನ ಬದ್ಧತೆ ಪ್ರಶ್ನಿಸುವುದಾಗಿ ಎಚ್.ಡಿ.ಕೆ ವಕೀಲರು ಹೇಳಿಕೆಯನ್ನು ನೀಡಿದ್ರು. ಹೀಗಾಗಿ ಮುಚ್ಚಳಿಕೆ ಹಿಂಪಡೆಯುವುದಾಗಿ ಎಎಜಿ ಕಿರಣ್ ವಾದವನ್ನ ಮಂಡಿಸಿದ್ರು. ಇನ್ನು 1 ವಾರದಲ್ಲಿ ತಹಶೀಲ್ದಾರ್ ಎಚ್.ಡಿ.ಕೆಗೆ ದಾಖಲೆಯನ್ನ ಒದಗಿಸಬೇಕು. ಅದಾದ 2 ವಾರಗಳಲ್ಲಿ ತಹಶೀಲ್ದಾರ್ಗೆ ಎಚ್.ಡಿ.ಕೆ ಉತ್ತರಿಸಬೇಕಾಗಿದೆ. ನ್ಯಾಯಮೂರ್ತಿ ಸಂಜಯ್ ಗೌಡ ಅವರಿದ್ದ ಹೈಕೋರ್ಟ್ ಪೀಠ ಈಗ ಸೂಚನೆಯನ್ನ ಕೊಟ್ಟಿದೆ. ಬಿಡದಿಯ ಕೇತಗಾನಹಳ್ಳಿ ಬಳಿ ಸರ್ಕಾರಿ ಜಮೀನನ್ನ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಈಗ ರಿಲೀಫ್ ಇಲ್ಲ. ಬಲವಂತದ ಕ್ರಮ ಕೈಗೊಳ್ಳೋದಿಲ್ಲ ಅಂತ ಸರ್ಕಾರ ಒಂದು ರೀತಿಯಲ್ಲಿ ಮುಚ್ಚಳಿಕೆಯನ್ನು ಪಡೆದಿತ್ತು. ಅದನ್ನ ಹಿಂಪಡೆಯುವಂಥ ಕೆಲಸವನ್ನ ಸರ್ಕಾರ ಮಾಡಿದೆ. 6 ಎಕರೆ ಒತ್ತುವರಿ ತೆರವು ನೋಟಿಸನ್ನ ಎಚ್.ಡಿ.ಕೆ ಪ್ರಶ್ನೆಯನ್ನ ಮಾಡಿದ್ರು. ನ್ಯಾಯಮೂರ್ತಿ ಎನ್.ಎಸ್. ಸಂಜಯ್ ಗೌಡ ಅವರಿದ್ದ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆಯನ್ನು ಕೂಡ ನಡೆಸಲಾಯಿತು.